ದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಎಂದು ಶರಣುಗಣದ ಮೂಲಕ ಜಗತ್ತಿಗೆ ವಚನಗಳ ಬೆಳಕು ನೀಡಿರತಕ್ಕಂತಹ ಮಹಾನ್ ಮಾನವತಾವಾದಿ ಬಸವೇಶ್ವರರವರ ವಾಣಿಯನ್ನ ಸ್ಮರಿಸುತ್ತ ಈ ಒಂದು ಭವ್ಯ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಮಾನ್ಯ ಪೂಜ್ಯರೇ, ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ನನ್ನೆಲ್ಲ ಶಿಕ್ಷಕರೇ, ತಮಗೆಲ್ಲರಿಗೂ ಕೂಡ ಕರ ಮುಗಿದು ಶಿರಬಾಗಿ ನನ್ನ ನಮನಗಳನ್ನ ಸಲ್ಲಿಸುತ್ತಾ, ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ನೆಲೆಸಿರತಕ್ಕಂತಹ ನನ್ನೆಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ ಕೂಡ ಏನಾಯ್ತನಪ್ಪ ಅಂದ್ರೆ ಮಧ್ಯಾಹ್ನದ ಶುಭಾಶಯಗಳನ್ನ ಕೋರುತ್ತೇನೆ. ಶಾಲಾ ವರ್ಷದ ಕೊನೆಯಲ್ಲಿ ಭಾವನಾತ್ಮಕವಾಗಿ ಆಚರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಯಾವ ಕಾರ್ಯಕ್ರಮ ಅಪ್ಪ ಅಂದ್ರ ಇದು ಬೀಳ್ಕೊಡುಗೆ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಮಕ್ಕಳೇ. ದಿನನಿತ್ಯ ನಾವೇನ್ ಮಾಡ್ತೀವಪ್ಪ ಅಂದ್ರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನಾವೇನ್ ಮಾಡ್ತೇವೆ ಅಂದ್ರ ಪ್ರತಿನಿತ್ಯ ಮಕ್ಕಳೊಂದಿಗೆ ಒಡನಾಟವನ್ನ ಮಾಡ್ತಾ ಇರ್ತೀವಿ. ಬಟ್ ಕೊನೆಯದಾಗಿ ಏನಾಗ್ಬಿಡ್ತದಪ್ಪ ಅಂದ್ರೆ ಇನ್ನ ನೀವೆಲ್ಲರೂ ನಮ್ಮನ್ನ ಅಗಲಿ ಹೋಗ್ತಕ್ಕಂತಹ ಒಂದು ಸಮಯ ಬಂದ್ಬಿಡುತ್ತೆ. ಇದ್ದರೂ ಕೂಡ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಮುಂದಿನ ಭವಿಷ್ಯ ಇರ್ತದಲ್ಲ, ಅದಕ್ಕೋಸ್ಕರ ಅದನ್ನ ಅನಿವಾರ್ಯವಾಗಿ ನಿಮ್ಮನ್ನ ಬೀಳ್ಕೊಡುಗೆ ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕನೂ ಕೂಡ ನಮ್ಗೆ ಆಗಿರ್ತದೆ ಮಕ್ಕಳೇ. ಜೊತೆಗೆ ಹೇಳ್ಬೇಕಪ್ಪ ಅಂದ್ರೆ ಈ ನೀವು ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿಕೊಂಡು ಈ ಪ್ರೌಢ ವಿಭಾಗಕ್ಕೆ ಬಂದು ಇದರಲ್ಲಿ ಕೂಡ ಈ ವಿಭಾಗವನ್ನ ಮುಗಿಸಿಕೊಂಡು ಮುಂದಿನ ಉನ್ನತ ವ್ಯಾಸಂಗಕ್ಕೆ ನೀವು ಹೋಗಬೇಕೆಂದಾಗ ಅಥವಾ ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಅತ್ಯಂತ ಸರಳವಾಗಿ ಸುಲಭವಾಗಿ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ, ಆ ಘಟ್ಟ ಯಾವ್ದಂದ್ರೆ ಮಕ್ಕಳೇ ಈ ಒಂದು ಪ್ರೌಢ ವಿಭಾಗ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಯಾವ್ದಪ್ಪ ಅಂದ್ರ SSLC ಘಟ್ಟ. ಆ SSLC ಪರೀಕ್ಷೆಯಲ್ಲಿ ನೀವು ಅತಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸಿದ್ರಪ್ಪ ಅಂದ್ರ ಮುಂದಿನ ನಿಮ್ಮ ಉನ್ನತ ವ್ಯಾಸಂಗ ಇರ್ತವಲ್ಲ, ಅಲ್ಲಿ ನಿಮಗ ಫೀ ಕಡಿಮೆ ಕೊಡೋದಾಗಿರ್ಬೋದು, ಮತ್ತೆ ಮುಂದಿನ ಕಠಿಣವಾಗಿರ್ತಕ್ಕಂಥ ವಿಷಯಗಳು ಸುಲಭವಾಗಿರ್ಬೋದು. ಇವೆಲ್ಲವೂ ಕೂಡ ಏನಾಗ್ತದಪ್ಪ ಅಂದ್ರೆ ಮಕ್ಕಳೇ ಆಗ್ತದ. ಒಂದು ಸರಿಯಾಗಿರ್ತಕ್ಕಂತಹ ನಿರ್ದಿಷ್ಟವಾಗಿರ್ತಕ್ಕಂಥ ಮಕ್ಕಳೇ ಒಂದು ಕನಸನ್ನ ಕಾಣ್ರಿ. ಎಂತಹ ಕನಸನ್ನ ಕಾಣ್ರಪ್ಪ ಅಂದ್ರು ಆ ಕನಸು ನಿಮ್ಮನ್ನ ನಿದ್ದೆಯಿಂದ ಬಡಿದೆಬ್ಬಿಸ್ತಕ್ಕಂಥ. ನಿಮಗೆ ನಿದ್ದೆ ಬರ್ತಕ್ಕಂತಹ ಕನಸನ್ನ ನೀವು ಕಾಣಬಾರದು. ಪದೇ ಪದೇ ನಿಮಗೆ ನಿರ್ದೇಶನ ಮಾಡ್ತಾ ಇರ್ಬೇಕು ಆ ಕನಸು. ಏಳು ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದರು ಎಂಬಂತಹ ವಿವೇಕರ ವಾಣಿಯನ್ನ ಸ್ಮರಿಸ್ತಕ್ಕಂಥ ಕನಸದಾಗಿರ್ಬೇಕು. ಯಾಕಂದ್ರೆ ಭವಿಷ್ಯದ ಆ ಭವಿಷ್ಯಕ್ಕಿಗೋಸ್ಕರ ಅಂತಹ ಕನಸನ್ನು ನಾವು ಅನಿವಾರ್ಯವಾಗಿ ಕಾಣಬೇಕಾಗ್ತದೆ. ಒಂದ್ ಮಾತು ಹೇಳ್ತಾರೆ ಮಕ್ಕಳೇ, ಪೆಟ್ಟು ತಿನ್ನುವ ಕಲ್ಲು ಪಟ್ಟವೇರುತ್ತದೆ, ಪೆಟ್ಟು ತಿನ್ನುವ ಕಲ್ಲು ಪಟ್ಟವೇರುತ್ತದೆ, ಪೆಟ್ಟು ತಿನ್ನದ ಕಲ್ಲು ಮೆಟ್ಟಿಲಾಗುತ್ತದೆ ಅಂತಕ್ಕಂಥ ಮಾತು ಬರ್ತದೆ ಮಕ್ಕಳೇ. ಜೀವನದಲ್ಲಿ ನಾವು ಎಷ್ಟು ಕಷ್ಟವನ್ನು ಪಡ್ತೀವಿ, ಜೀವನದಲ್ಲಿ ನಾವು ಎಷ್ಟು ಶ್ರಮವನ್ನು ಪಡ್ತೀವಿ, ಎಷ್ಟು ಬೆಟ್ಟನ ತಿಂತೀವಿ, ಅವಾಗ ನಾವೇನಾಗ್ತೀವಪ್ಪ ಅಂದ್ರ ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಕ್ ಸಾಧ್ಯ ಆಗ್ತದೆ. ಹೇಗೆ ಮೂರ್ತಿಗೆ ಅತಿ ಹೆಚ್ಚು ಪೆಟ್ಟು ಬಿಡ್ತಾವ, ಆ ಮೂರ್ತಿಗೆ ಅತಿ ಹೆಚ್ಚು ಪೆಟ್ಟು ಬಿದ್ದಾಗ ಆ ಮೂರ್ತಿ ಏನಾಗ್ತದಪ್ಪ ಅಂದ್ರೆ ಎಲ್ಲರೂ ಅದಕ್ಕೆ ವಂದಿಸ್ತಾರ, ಶಿರವಾಗ್ತಾರ, ಅಭಿಷೇಕ ಆಗ್ತದ, ಹೌದಲ್ಲ? ಅದೇ ರೀತಿಯಾಗಿ ಈ ಮೆಟ್ಟಿಲುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೆಟ್ಟು ಬೀಳಲ್ಲ, ಅದಕ್ಕೆಲ್ಲರೂ ತೊಳಿತಾ ಇರ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಾವು ಮಾಡ್ಬೇಕಪ್ಪ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಮೊಬೈಲ್ ಆಗಿರ್ಬೋದು, ಆಲಸ್ಯ ಜೀವನ ಆಗಿರ್ಬೋದು, ಇದು ಯಾವುದನ್ನು ಕೂಡ ಮಾಡಬಾರ್ದು. ಅದು ಮಾಡಿದ್ರೆ ನಾವು ಕೂಡ ಮೆಟ್ಟಿಲಾಗ್ತೀವಿ ಅಂತಕ್ಕಂಥದ್ದು ಮಾಡ್ಬೇಕು ಮಕ್ಕಳೇ. ಜೀವನದಲ್ಲಿ ನಾವು ಸಾಧನೆ ಮಾಡ್ಲೇಬೇಕಾಗ್ಯದ. ಯಾಕೆ ನಾವು ಸಾಧನೆ ಮಾಡ್ಬೇಕಾಗ್ಯದಪ್ಪ ಅಂದ್ರ ನಮ್ಮ ತಂದೆ ನಮ್ಮ ತಾಯಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಸಿಕ್ಕಾಪಟ್ಟೆ ಕಷ್ಟ ಪಡತ್ತಾರ. ನನ್ನ ಮಗಳಿಂದ ನನ್ನ ಮಗನಿಂದ ನನ್ನ ಜೀವನ, ನನ್ನ ಭವಿಷ್ಯ, ನನ್ನ ಮನೆತನದ ಮರ್ಯಾದೆ, ನನ್ನ ಮನೆತನ ಏನಾಗ್ತದಪ್ಪ ಅಂದ್ರ ಬದಲಾಗ್ತದ ಅಂತಕ್ಕಂಥ ಮಹಾರಾಸೆಯಿಂದ ತಂದೆ ತಾಯಿಗಳು ಕೊಡ್ತಾರೆ ಮಕ್ಕಳೇ. ತಾವು ಹರಿದ ಬಟ್ಟೆ ಹಾಕೊಂಡ್ರು ಪರವಾಗಿಲ್ಲ, ಹರಿದ ಚಪ್ಪಲಿ ಹಾಕೊಂಡ್ರು ಪರವಾಗಿಲ್ಲ, ನಮಗ ಸ್ಯಾಂಡಲ್ ಕೊಡಿಸ್ತಾರೆ, ಉನ್ನತವಾಗಿರ್ತಕ್ಕಂತಹ ಒಂದು ಬಟ್ಟೆಯನ್ನು ಕೊಡಿಸ್ತಾರೆ, ನಮಗ ಫ್ಯಾನ್ ಕೆಳಗ AC ಕೆಳಗ ಕೊಡಿಸ್ತಾರ. ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಸಿಲಾಗ ಸುಡು ಬಿಸಿಲಾಗ ಕಷ್ಟಪಟ್ಟು ಏನ್ ಮಾಡ್ತಾರಪ್ಪ ಅಂತ ದುಡಿತಾರ. ಅವರಿಗೋಸ್ಕರನಾದ್ರೂ ನಾವು ಓದಿ ರಿಸಲ್ಟ್ ಮಾಡಬೇಕಾಗ್ಯದ.
ರಿಸಲ್ಟ್ ಅಂದಿನ ಹೌದು, ಆ ರಿಸಲ್ಟ್ ನಿಮ್ ಜೀವನ ಅದ. ಅವ್ರಿಗೋಸ್ಕರ ನಾವೇನ್ ಹೋಗ್ಯದಪ್ಪ ಅಂದ್ರ ಓದ್ಬೇಕಾಗ್ಯದ ಮಕ್ಕಳೇ. ಅದು ನಮಗೇನಾಗಬೇಕಂದ್ರ ತಲೆಯೊಳಗ ಇರ್ಲಕ್ಕೆ ಬೇಕಾಗ್ಯದ ಮಕ್ಕಳೇ. ಅದಕ್ಕೋಸ್ಕರ ಜೊತೆಗೆ ಒಂದನೇ ಏನಾಗಿರ್ತದಪ್ಪ ಅಂದ್ರ ದ್ರೋಣಾಚಾರ್ಯರು ಮತ್ತು ಶಿಷ್ಯರೆಲ್ಲರೂ ಕೂಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಕಾಡಿಗೆ ಹೋಗಿರ್ತಾರೆ. ಆ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಗುರುಗಳು ದ್ರೋಣಾಚಾರ್ಯರು ಶಿಷ್ಯರಿಗೆ ಕೇಳ್ತಾರ, ಶಿಷ್ಯ ಅಂದ್ರೆ ಆ ಇಲ್ಲಿ ಮರ ಅದಲ್ಲ, ಈ ಮರದ ಮೇಲೆ ನಿಮಗೆ ಏನ್ ಕಾಣಕತ್ತದ ಅಂತ ಕೇಳಿದಾಗ ಎಲ್ಲ ಶಿಷ್ಯಂದ್ರ ಹೇಳ್ತಾರ, ಗುರುಗಳೇ ನಮಗ ಟೊಂಗೆ ಕಾಣಕತ್ತದ, ಗುರುಗಳೇ ನಮಗ ಕಾಯಿ ಕಾಣಕತ್ತದ, ಗುರುಗಳೇ ನಮಗ ಹೂವು ಕಾಣತದ, ಗುರುಗಳೇ ನಮಗ ಹಕ್ಕಿ ಕಾಣಕತ್ತದ ಅಂತ ಹೇಳ್ತಾರ. ಅವಾಗ ಅರ್ಜುನ ಹೇಳ್ತಾನ ಗುರುಗಳಿಗೆ, ಅರ್ಜುನ ನಿನಗೇನ್ ಕಾಣಕತ್ತದಪ್ಪ ಅಂತ ಕೇಳ್ತಾರ. ಅವಾಗ ಅರ್ಜುನ ಹೇಳ್ತಾನೆ, ಗುರುವರ್ಯ ನನಗೆ ಹಕ್ಕಿಯ ಅಕ್ಷಿಗಳನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ಇನ್ಯಾವುದೂ ಕೂಡ ಕಾಣ್ತಿಲ್ಲ. ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಣ್ಣುಗಳು ಕಾಣ್ತಾ ಇಲ್ಲ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೂವುಗಳು ಕಾಣ್ತಾ ಇಲ್ಲ, ಟೊಂಗೆಗಳು ಕಾಣ್ತಾ ಇಲ್ಲ, ಹಕ್ಕಿ ಕಾಣ್ತಾ ಇಲ್ಲ. ಕೇವಲ ನಂದು ಒಂದೇ ಗುರಿ. ಆ ಗುರಿ ಏನಪ್ಪಾ ಅಂದ್ರ ಅಕ್ಷಿಯ ಹಕ್ಕಿಯ ಆ ಕಣ್ಣುಗಳಿಗೆ ನನ್ನ ಬಾಣವನ್ನು ಬಿಡಬೇಕು. ಅದೇ ನನ್ನ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಅದ. ಈಗ ಆ ಗುರಿಯನ್ನ ಬಿಡಬೇಕು, ಆ ಹಕ್ಕಿಯನ್ನ ಉಳಿಸ್ಬೇಕು ಅಂತಕ್ಕಂಥ ಗುರಿ ಅದಲ್ಲ. ಅಂತಹ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯನ್ನ ಕಾಣ್ರಿ. ಅಂತಹ ಗುರಿಯನ್ನ ಕಾಣಿದ್ರಪ್ಪ ಅಂದ್ರ ಜೀವನದಲ್ಲಿ ಏನಾಗ್ತದಪ್ಪ ಅಂದ್ರ ಮುಂದೆ ಬರ್ತಕ್ಕಂಥದ್ದು ಆಗಿರ್ತದೆ ಮಕ್ಕಳೇ. ಜೊತೆಗೆ ಶರಣರು ಒಂದು ಮಾತನ್ನ ಹೇಳ್ತಾರೆ, ಛಲಬೇಕು ಶರಣಂಗೆ ಪರದನವನೊಲ್ಲನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಛಲಬೇಕು ಶರಣಂಗೆ ಪರ ಧನವನೊಲ್ಲನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮವನೊಂದೆಂಬ, ಛಲಬೇಕು ಶರಣಂಗೆ ಪ್ರಸಾದ ದೊಡ್ಡವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಕನಸನ್ನ ನಾನು IAS ಆಗ್ಬೇಕು, ನಾನು IPS ಆಗ್ಬೇಕು, ಇಂತಹ ಕನಸನ್ನ ಕಾಣ್ರಿ. ಅಂತಹ ಕನಸನ್ನ ಕಾಣಿದ್ರಪ್ಪ ಅಂದ್ರ ಮುಂದೆ ಏನಾಗ್ತದಪ್ಪ ಅಂದ್ರ ನೀವು ಅಂತಹ ಸಮವನ್ನ ಪಡಕ್ ಸಾಧ್ಯ ಆಗ್ತದ, ಯಶಸ್ಸನ್ನ ಕಾಣಕ್ ಸಾಧ್ಯ ಆಗ್ತದ. ಜೊತೆಗೆ ಶಾಲೆಯ ಬಗ್ಗೆ ನಾವು ನೋಡಿದೆವಪ್ಪ ಅಂದ್ರೆ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಶಾಲೆಯನ್ನ ಇವಾಗ ತಾನೇ ನಿಮ್ಗೆಲ್ಲ ಒಂದು ಅನುಭವದ ನುಡಿಗಳ ಮುಖಾಂತರ ನಾವೆಲ್ಲರೂ ಏನ್ ಮಾಡಿದೆವು ಅಂದ್ರೆ ಕೇಳಿದ್ವಿ, ತುಂಬಾ ಭಾವುಕರು ಕೂಡ ಆದ್ವಿ, ಹೆಮ್ಮೆನೂ ಕೂಡ ಅನಸ್ ನಮಗ. ಜೊತೆಗೆ ನನ್ನೆಲ್ಲ ಅತಿಥಿ ಮತ್ತು ಆತ್ಮೀಯ ಪಾಲಕ ಬಂಧುಗಳೇ, ನಾವೇನ್ ಮಾಡ್ತೀವಪ್ಪ ಅಂದ್ರ ಪ್ರತಿ ವರ್ಷ ನಮಗೆ ಎಲ್ಲಾದ್ರೂ ಅವಕಾಶ ಮಾಡಿಕೊಡ್ತಾರಲ್ಲ, ಆ ಅವಕಾಶ ಮಾಡಿಕೊಡ್ತಕ್ಕಂತಹ ಶಾಲೆಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರ ಮುಖ್ಯವಾಗಿ ರಸಪ್ರಶ್ನೆ ಒಂದು ಕಾರ್ಯಕ್ರಮ ನಡೆಸ್ತಾರಲ್ಲ, ಸ್ಪರ್ಧೆ. ಆ ರಸಪ್ರಶ್ನೆ ಸ್ಪರ್ಧೆ ಹೆಂಗಿರ್ತದಪ್ಪ ಅಂದ್ರ ಎಲ್ಲರೂ ಕುಡ್ಕೊಂಡು ಹಿಂಗ ಒಂದು ಎಲ್ಲ ವೇದಿಕೆಯ ಮುಂಭಾಗದಲ್ಲಿ ಇರ್ತದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೋಣೆ ಒಳಗಡೆ ಇರಲ್ಲ. ಎಲ್ಲರೂ ಕುಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಎಲ್ಲ ತಂಡಗಳು ಏನ್ ಮಾಡ್ತಾರ ಭಾಗವಹಿಸಿ ಎಲ್ಲರ ಮುಂದೆನೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಯಾವ್ದಪ್ಪ ಅಂದ್ರ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅಥವಾ ರಸಪ್ರಶ್ನೆ ಸ್ಪರ್ಧೆ. ಅಲ್ಲಿ ಸುಮಾರು ಎಲ್ಲ ವಿಷಯಗಳು ಕನ್ನಡ, ಇಂಗ್ಲಿಷ್ ಆಗಿರ್ಬೋದು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಜೊತೆಗೆ ನಮ್ಮ GK ಅಂತಕ್ಕಂಥ ಸಾಮಾನ್ಯ ಜ್ಞಾನ, ಎಲ್ಲ ವಿಷಯಗಳ ಮತ್ತು ಪ್ರಚಲಿತ ಘಟನೆಗಳಾಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನ ಕುರಿತು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಸ್ಪರ್ಧೆಯಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅಂತಹ ಕಾರ್ಯಕ್ರಮಗಳಲ್ಲಿ ನಮಗೆ ಎಲ್ಲೆಲ್ಲ ಅವಕಾಶ ಸಿಗ್ತಾವ ಅಲ್ಲೆಲ್ಲ ಕಡೆಗಳಲ್ಲಿ ಕೂಡ ಏನ್ ಮಾಡ್ತೇವೆ ಅಂದ್ರೆ ನಾವು ಭಾಗವಹಿಸ್ತೀವಿ. ಹೀಗೆ ಹೋದ ವರ್ಷ 2024-25ನೇ ಸಾಲಿನ ವರ್ಷದಲ್ಲಿ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆನಕಟ್ಟಿ ಅಂತಕ್ಕಂಥ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಜಾತ್ರಾ ಮಹೋತ್ಸವದಲ್ಲಿ ರಸಪ್ರಶ್ನೆಯ ಒಂದು ಕಾರ್ಯಕ್ರಮದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಭಾಗವಹಿಸ್ತೀವಿ. ಅಲ್ಲಿ ಕೂಡ ಭಾಗವಹಿಸಿ ನಾವು ದ್ವಿತೀಯ ಬಹುಮಾನವನ್ನ ಜೊತೆಗೆ 7,000 ರೂಪಾಯಿ ನಗದನ್ನು ಕೂಡ ನಾವೇನ್ ಮಾಡ್ತೇವಪ್ಪ ಅಂದ್ರ ಪಡೆದುಕೊಂಡು ಏನ್ ಮಾಡ್ತೇವೆ ಅಂದ್ರೆ ಮಕ್ಕಳೇ ಬರ್ತೇವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದ ನಂತರದಲ್ಲಿ ಹೋದ ವರ್ಷ ನಮ್ಮ ಒಂದು ಇಲಾಖೆಯಿಂದ ನಡೀತಕ್ಕಂಥ ಒಂದು ರಸಪ್ರಶ್ನೆ ಸ್ಪರ್ಧೆ ಇರ್ತದಲ್ಲ, ಆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಇಡೀ ರಾಜ್ಯ ಮಟ್ಟಕ್ಕೆ ಆಗಿರ್ತಕ್ಕಂಥ ಒಂದು ಈ ಭಾಗದ ಶಾಲೆ ನನ್ನ ಶಾಲೆ ಅಂತ ಹೇಳಕ್ ನನಗ ಹೃದಯ ಪೂರ್ವಕವಾಗಿ ಹೆಮ್ಮೆ ಆಗ್ತದೆ. ಈ ವಿಷಯದಲ್ಲಿ ಏನ್ ಮಾಡ್ತೇನಪ್ಪ ಅಂದ್ರೆ ಮಕ್ಕಳೇ, ಎಲ್ಲ ಪಾಲಕರಲ್ಲಿ ನಾನು ಹೆಮ್ಮೆಯನ್ನು ಹೇಳ್ತೀನಿ, ಗರ್ವವನ್ನು ಹೇಳ್ತೀನಿ. ನನ್ನ ಶಾಲೆ ಸಾಧನೆ ಶಿಖರವನ್ನು ಒಂದು ದಿವಸ ಏರಬೇಕಂತಕ್ಕಂಥದ್ದನ್ನ
ಮಾಹಿತಿಯನ್ನು ಹೇಳ್ತೀನಿ. ಜೊತೆಗೆ ಅದೇ ವರ್ಷದಲ್ಲಿರ್ತಕ್ಕಂತಹ SSLC ವಾರ್ಷಿಕ ಪರೀಕ್ಷೆ ನಡೀತದೆ. ಆ ವಾರ್ಷಿಕ ಪರೀಕ್ಷೆಯಲ್ಲಿ ನನ್ನ ಶಾಲೆಯ ವಿದ್ಯಾರ್ಥಿನಿ ಏನ್ ಮಾಡ್ತಾರಪ್ಪ ಅಂದ್ರ 625ಕ್ಕೆ 623 ಅಂಕಗಳು, ಕೇವಲ 2 ಅಂಕಗಳಿಂದ ಇಡೀ ಏನಪ್ಪ ಅಂದ್ರೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆಯಬೇಕಾಗಿತ್ತು. ಬಟ್ 2 ಅಂಕಗಳಿಂದ ಇಡೀ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಶಾಲೆ ಯಾವ್ದಾದ್ರು ಆಗಪ್ಪ ಅಂದ್ರ ಅದು ನನ್ನ ಶಾಲೆ ಅಂತ ಏನ್ ಮಾಡ್ತಪ್ಪ ಅಂದ್ರ ಹೆಮ್ಮೆ ಅನಿಸ್ತದ, ಗರ್ವ ಬರ್ತದ ನನಗೆ. ಜೊತೆಗೆ ಅದಾದ ನಂತರದಲ್ಲಿ ಅಂದ್ರೆ ಈ ವರ್ಷನೂ ಕೂಡ ನಾವು ಮತ್ತೆ ಎಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾವ ಅಲ್ಲಿ ಎಲ್ಲ ಕಡೆಗಳಲ್ಲಿ ಮತ್ತೆ ನಾವು ಭಾಗವಹಿಸ್ತಕ್ಕಂಥದ್ದು ಮಾಡ್ತೀವಿ. ಇಲ್ಲಿ ಮುದ್ದೇಬೇಳೆ ತಾಲೂಕಿನಲ್ಲಿ ಮಾದನಾಳ ಗ್ರಾಮದಲ್ಲಿ ಒಂದು ಗಣಪತಿ ಉತ್ಸವ ಮಾಡ್ತಾರೆ. ಅಲ್ಲಿ ಕೂಡ ಸುಮಾರು 20 ತಂಡಗಳು ಭಾಗವಹಿಸಿದ್ದು, ಅಲ್ಲಿ ಕೂಡ ನಾವು ಭಾಗವಹಿಸ್ತೀವಿ. ಅಲ್ಲಿ ಭಾಗವಹಿಸಿ ಕೂಡ ಅದರಲ್ಲಿ ಮತ್ತೆ ಅಲ್ಲಿ ಪ್ರಥಮ ಸ್ಥಾನವನ್ನ, ಮತ್ತೆ 4ನೇ ಚತುರ್ಥಿ ಸ್ಥಾನವನ್ನು ಪಡೆದುಕೊಂಡು ಮತ್ತೆ ಅಲ್ಲಿ 2,000 ರೂಪಾಯಿ ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಹೆಮ್ಮೆಯ ಶಾಲೆ ಅಂತ ಹೇಳ್ಕೊಳ್ಳಕ್ ನನಗ ಏನಪ್ಪಾ ಅಂದ್ರ ಜಂಪ್ ಆಗ್ತದ ಮತ್ತೊಮ್ಮೆ ಹೇಳ್ತೀನಿ. ಅದಾದ ನಂತರ ಮತ್ತೆ ಒಂದು ಎಲ್ಲೆಲ್ಲ ಅವಕಾಶ ಇರ್ತದೆ ನಾವು ಬಿಡಲ್ರಿ, ಒಟ್ಟು ಹೋಗಿ ಹೊಡಿತೀವಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಆದ್ಯತೆ ಕೊಡಬೇಕು. ಬಟ್ ಇದು ಯಾವ್ದಪ್ಪ ಅಂದ್ರೆ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಒಂದು ಆದ್ಯತೆ. ರಸಪ್ರಶ್ನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಜ್ಞಾನವನ್ನ ಅಳಿತಕ್ಕಂಥ ಒಂದು ಏನಾಗಿರ್ತಪ್ಪ ಅಂದ್ರ ಸ್ಪರ್ಧೆ ಆಗಿರ್ತದೆ. ಮತ್ತೆ ಕೊಳೂರು ಗ್ರಾಮದಲ್ಲಿ ಹೋಗ್ತೀವಿ, ಅಲ್ಲಿ ಕೂಡ ಗಣೇಶನ ಒಂದು ಉತ್ಸವದ ನಿಮಿತ್ತವಾಗಿ ನಡೆಯತಕ್ಕಂಥ ರಸಪ್ರಶ್ನೆ ಕಾರ್ಯಕ್ರಮ ಇರ್ತದಲ್ಲ, ಅಲ್ಲಿ ಕೂಡ ಏನ್ ಮಾಡ್ತೇವೆ ಅಂದ್ರೆ 2 ತಂಡಗಳನ್ನ ಭಾಗವಹಿಸ್ತೇವೆ ನಾವು. ಅಲ್ಲಿ ಕೂಡ ಪ್ರಥಮ ಸ್ಥಾನವನ್ನ ಮತ್ತು ದ್ವಿತೀಯ ಸ್ಥಾನವನ್ನ ಅಲ್ಲಿ ಕೂಡ ಹೊಡ್ಕೊಂಡೆ ಕೀರ್ತಿ ಪತ್ರಕ್ಕೆ ಆರಿಸ್ಕೊಂಡೇ ಬರ್ತೇವೆ ಅಂತ ಹೇಳಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸ್ತದೆ ಮಕ್ಕಳೇ. ಇಷ್ಟಾದರೂ ಕೂಡ ನಮ್ಮ ಹಸಿವು ನಿಗಲ್ಲ. ಮತ್ತೆ ಇಲ್ಲಿ ಈ ನಮ್ಮ ಬಸವೇಶ್ವರರು ಜನಿಸಿರ್ತಕ್ಕಂಥ ಒಂದು ಸ್ಥಳವಾಗಿರ್ತಕ್ಕಂಥ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಏನಾಗಿರ್ತಪ್ಪ ಅಂದ್ರೆ ರೇವಣಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿರ್ತಾರಪ್ಪ ಅಂದ್ರ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಒಂದು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅಲ್ಲಿ ಕೂಡ ನಾವು ನಮ್ಮ ಒಂದು ಶಾಲೆಯಲ್ಲಿ ಪ್ರೌಢ ವಿಭಾಗದಿಂದ ಒಂದಿಷ್ಟು ಮಕ್ಕಳನ್ನ, ಪ್ರಾಥಮಿಕ ವಿಭಾಗದಿಂದ ಒಂದಿಷ್ಟು ಮಕ್ಕಳನ್ನ ಕರೆದುಕೊಂಡು ಹೋದ್ವಿ. ಅಲ್ಲಿ ಹೋಗಿ ಏನಾಯ್ತಪ್ಪ ಅಂದ್ರೆ ಆ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆ ಪ್ರೌಢ ವಿಭಾಗದಲ್ಲಿ ಸುಮಾರು ಒಂದು 56 ತಂಡಗಳು ಭಾಗವಹಿಸಿದ್ವು. ಆ 56 ತಂಡಗಳು ಎಂತಹ ಶಾಲೆಯಿಂದ ಬಂದಿದ್ವಪ್ಪ ಅಂದ್ರ ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಥವಾ ಮುಖ್ಯವಾಗಿ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಶಾಲೆಗಳಿಂದ ಬಂದಿರತಕ್ಕಂತಹ ತಂಡಗಳಾಗಿದ್ದವು. ಕನ್ನಡ ಮಾಧ್ಯಮ ಶಾಲೆಗಳು ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳು ಕೂಡ ಏನ್ ಮಾಡಿದ್ವಪ್ಪ ಅಂದ್ರಲ್ಲಿ ಬಂದಿದ್ವು ಅಂತಕ್ಕಂಥದ್ದು. ಅಲ್ಲಿ 56 ತಂಡಗಳಲ್ಲಿ ನನ್ನ ಪ್ರೌಢ ವಿಭಾಗದ ತಂಡ ಏನ್ ಮಾಡ್ತದಪ್ಪ ಅಂದ್ರ ಇಡೀ ಅಲ್ಲಿ 56 ತಂಡಗಳು ಕೂಡಿದ್ವು. 56 ತಂಡಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಇಡೀ ಊರಿನಲ್ಲಿ ಎಲ್ಲರಿಗೂ ಯಾವ ನಿಮ್ಮದು ನಾನು ಹೋಗಿದೆ, ಯಾವ ನಿಮ್ಮದು, ಯಾವ ಶಾಲೆ ಮಕ್ಕಳ್ರಿ, ಏನು ಪ್ರಶ್ನೆಗಳನ್ನ ಕೇಳಿದ್ರು ಆನ್ಸರ್ ತಟ್ ಅಂತ ಹೇಳ್ಬಿಡ್ತಾರಲ್ರಿ. ಇದು ಎಂತಹ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನೀವು ಕೊಟ್ಟಿದ್ರಿ ಅಂತ ನಮಗ ಪ್ರತಿಯೊಬ್ಬರು ಗ್ರಾಮಸ್ಥರಾಗಿರ್ಬೋದು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೇಳ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಏನಾದ್ರೂ ಕೇಳನೆ ತಟ್ ಅಂತ ಬರ್ತದಪ್ಪ ಅಂದ್ರೆ ಅದಕ್ಕೆ ನಾಮಶ್ರಮಣ ಕೂಡ ಅಪಾರವಾಗಿರ್ತದೆ. ಜೊತೆಗೆ ಅಲ್ಲಿ ಪ್ರಥಮ ಸ್ಥಾನವನ್ನ ಮತ್ತು ತೃತೀಯ ಸ್ಥಾನವನ್ನ ಪಡ್ಕೊಳ್ತೀವಿ. ಪ್ರಥಮ ಸ್ಥಾನಕ್ಕೆ ಅಲ್ಲಿ ನಗದು ಬಹುಮಾನ ಕೊಡ್ತಾರೆ 20,000 ರೂಪಾಯಿ ಮತ್ತು ತೃತೀಯ ಸ್ಥಾನಕ್ಕೆ 10,000 ರೂಪಾಯಿನ ಪಡ್ಕೋತೀವಿ. ಇನ್ನು ನಮ್ಮ ಪ್ರಾಥಮಿಕ ವಿಭಾಗ ಏನು ಕಡಿಮೆ ಇಲ್ಲ, ಪ್ರಾಥಮಿಕ ವಿಭಾಗದಲ್ಲಿ 101 ಏನ್ ಮಾಡ್ತಪ್ಪ ಅಂದ್ರೆ ತಂಡಗಳು ಭಾಗವಹಿಸಿರ್ತಾವೆ. ಅಲ್ಲಿ 101 ಶಾಲೆ ಅಥವಾ 101 ತಂಡಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಭಾಗವಹಿಸಿರ್ತಾವ. ಅಲ್ಲಿನೂ ಕೂಡ 101 ತಂಡಗಳಲ್ಲಿ ನನ್ನ ಶಾಲೆಯ ಪ್ರಾಥಮಿಕ ವಿಭಾಗದ ಮಕ್ಕಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಏನ್ ಮಾಡ್ತಾವಪ್ಪ ಅಂದ್ರೆ 15,000 ರೂಪಾಯಿ ನಗದು ಬಹುಮಾನವನ್ನ ಪಡೆದುಕೊಂಡು ಅಲ್ಲಿ ಕೂಡ ತಮ್ಮ ಕೀರ್ತಿ ಪತಾಕೆ ಹಾರಿಸ್ತಾರ. ಅದನ್ನು ಕೂಡ ಹೇಳಿ ನನಗೆ ಹೆಮ್ಮೆ ಆಗ್ತದಂತಕ್ಕಂಥದ್ದು ಏನಾಗ್ತದೆ ಇವತ್ತು ದಿವಸ ಹೇಳ್ತೀನಿ ಮಕ್ಕಳೇ, ಹೇಳ್ತೀನಿ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಎಲ್ಲ ಸಾಧನೆಗೆ ನಮ್ಮ ಶ್ರಮನೂ ಕೂಡ ಅಷ್ಟೇ ಇರ್ತದೆ. ನಾವು ಕೂಡ ನಮ್ಮ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ನಮ್ಮ ಉಪಾಧ್ಯಕ್ಷರಾಗಿರ್ಬೋದು, ನಮ್ಮೆಲ್ಲ ತಂಡಗಳಾಗಿರ್ಬೋದು, ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಅತ್ಯಂತ ಸರಳ ಸಜ್ಜನಿಕೆಯ ಅತ್ಯಂತ ತ್ಯಾಗಮಯನೇ ತಿಳ್ಬೋದು. ಅವರು ಯಾವಾಗಲೂ ಹಸನ್ಮುಖಿಗಳಾಗಿರ್ತಾರೆ. ನಮಗೆಲ್ಲ ಉಪಾಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ನಮ್ಮ ನಿರ್ದೇಶನ ನೀಡಿರ್ತಾರೆ, ಈ ರೀತಿ ಮಾಡ್ಬೇಕು ಗುರುಗಳೇ, ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಡರ್ ಟೈಪ್ ಸಂಸ್ಥೆ ಎಲ್ಲ ಈ ರೀತಿಯಾಗಿ ನಾವೆಲ್ಲರೂ ಕೂಡ್ಕೊಂಡು ಹಿಂಗ್ ಮಾಡೋಣ, ಹಿಂಗ ಹೋಗೋಬ್ರಿ ಒಂಥರ ಸ್ನೇಹಿತರ ನಿರ್ದೇಶನ ಮಾಡ್ತಾ ಹೇಳ್ತಾರೆ. ಯಾಕಪ್ಪ ಅಂದ್ರ ನಾವೆಲ್ಲರೂ ಒಂದು ಆ ಬಡತನದ ಬೇಲೆಯನ್ನ ದಾಟಿ ಬಂದವರಾಗಿದ್ದೀವಿ. ಆ ಕಷ್ಟಗಳನ್ನ, ಆ ಕಷ್ಟದ ಸರಮಾಲೆಗಳನ್ನ ನಾವೆಲ್ಲರೂ ಅನುಭವಿಸಿ ಬಂದೀವಿ. ಅದಕ್ಕೋಸ್ಕರ ನಮಗ್ ಗೊತ್ತದ ಆ ಬಡವರ ಮಕ್ಕಳು, ಈ ಬಡ ಪಾಲಕರಲ್ಲ
ನಮಗ್ ಹಣ ಕೊಡ್ತಾರಪ್ಪ ಅಂದ್ರ ಇದು ಅಷ್ಟೊಂದು ಸುಲಭವಾಗಿ ಬಂದಿರತಕ್ಕಂತ ಹಣ ಅಲ್ಲ. ಇದು ಏನಾಗ್ಯದಪ್ಪ ಅಂದ್ರ ಅವರ ಬೆವರಿನ ಹಣೆಯ ಮುಖಾಂತರ ಬಂದಿರತಕ್ಕಂತ ಒಂದು ಹಣ ಅದ. ಇದನ್ನ ನಾವು ನಮ್ಮ ನರನಾಡಿಯಲ್ಲಿ ಎಷ್ಟು ಸಾಧ್ಯ ಆಗ್ತದೋ, ನಮ್ಗೆ ಎಷ್ಟು ನಮ್ಮ ಜೀವನಕ್ಕೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಶ್ರಮವನ್ನು ವಹಿಸಿ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಆ ಮಕ್ಕಳನ್ನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಶ್ರಮವನ್ನ ತೊಟ್ಟು ಪಣವನ್ನ ತೊಟ್ಟು ನಮ್ಮ ಆಡಳಿತ ನಮಗೆಲ್ಲ ನಮ್ಮ ಆಡಳಿತ ಮಂಡಳಿಯವರು ನಮ್ಗೆ ಆ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಪೋರ್ಟ್ ಅನ್ನ ಕೊಡ್ತಾರೆ. ಜೊತೆಗೆ ನಾವು ಇನ್ನು ಕ್ಲಾಸ್ ಅನ್ನ ಸ್ವಲ್ಪ ನನ್ನ ಅನಿಸಿಕೆ ಏನ್ ಹೇಳ್ತೀನಿ, ನಮ್ಮಲ್ಲಿ ತರಗತಿಗಳು ಯಾವ ರೀತಿಯಾಗಿ ಪ್ರಾರಂಭ ಆಗ್ತಾವ ಅಂದ್ರೆ ಬೆಳಗ್ಗೆ 6:30ಕ್ಕೆ ನನ್ನೆಲ್ಲ ಶಿಕ್ಷಕರು ತರಗತಿಗಳು ಮುಖ್ಯವಾಗಿ 10ನೇ ತರಗತಿಗೆ 6:30ಕ್ಕೆ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಪಾಲಕರೇ ಬಂಧುಗಳೇ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿ ರಾತ್ರಿ 11 ಗಂಟೆಯವರೆಗೂ ಏನ್ ಮಾಡ್ತೇವೆ ನಿರಂತರವಾಗಿರ್ತಕ್ಕಂಥ ನಿರಂತರ ಮತ್ತು ಸಮಗ್ರ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥ ಶಾಲೆ ನಮ್ಮ ಶಾಲೆ ಅಂತ ಹೇಳ್ತೀನಿ. ಜೊತೆಗೆ ನಮ್ಮಲ್ಲಿ ಏನು ಮ್ಯಾಗ್ ಹೈಸ್ಕೂಲ್ ಅಷ್ಟೇ ನೋಡ್ಕೊಳ್ತೀವಿ ಅಂತಕ್ಕಂಥ ಮನೋಭಾವನೆ ಇಲ್ಲ. ಇಲ್ಲಿ ಕೆಳಗಡೆ ಏನು ಪ್ರೈಮರಿ ವಿಭಾಗದಲ್ಲಿ LKG ಅಂತ ಹಿಡಿದು ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತ್ಯೇಕವಾಗಿ ಯಾವ ವಿದ್ಯಾರ್ಥಿ ಯಾವ ಒಂದು ಶಿಕ್ಷಣ ವಿಭಾಗದಲ್ಲಿ ಕುಂಠಿತನಾಗಿರ್ತಾನೆ, ಸ್ವಲ್ಪ ಮಂದನಿರ್ತಾನ ವಿಷಯದಲ್ಲಿ ಅವನನ್ನ ಸ್ವಲ್ಪ ಆ ತರಗತಿಯಿಂದ ಹೊರತುಪಡಿಸಿ ಅವರದೇ ಆಗಿರ್ತಕ್ಕಂಥ ಅವರವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವರ್ಗಕೋಣೆ ನಿರ್ಮಿಸಿ ಅವರಿಗೆ ಯಾವ ಮಟ್ಟದ ಶಿಕ್ಷಣ ಬೇಕೋ ಆ ಮಟ್ಟದ ಶಿಕ್ಷಣವನ್ನು ಫಸ್ಟ್ ಕೊಟ್ಟು ಆಮೇಲೆ ಅವನ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವನಿಗೆ ತರಗತಿಯನ್ನ ಅವನ ವರ್ಗಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನನ್ನ ಶಾಲೆಯಲ್ಲಿ ಆದ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸತ್ಯವಾಗಿ ಹೇಳ್ತೀನಿ, ನಾವು ಯಾವುದೇ ರೀತಿ ಸುಳ್ಳು ಅಂತ ಹೇಳ್ತೀವಿ ಅದೆಲ್ಲ ನಾವು ಯಾವುದೇ ರೀತಿ ಪ್ರಚಾರಕ್ಕಾಗಿರ್ಬೋದು ಆಡಂಬರಕ್ಕಾಗಿರ್ಬೋದು ನಮ್ಮದು ಬಹಳ ಹೈಫೈ ಆಗ್ಬೇಕು, ಬಹಳ ನಾವು ಆಡಂಬರ ಆಗ್ಬೇಕು, ಎಲ್ಲರನ್ನ ಮರ್ಯಾದೆ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ನಾವು ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಅವರ ಅಡಿಯಲ್ಲಿ ಅವರ ಆಶೀರ್ವಾದದಲ್ಲಿ ಅವರನ್ನ ಅಳವಡಿಕೆ ಮಾಡಿಕೊಂಡು ನಮ್ಮ ಶಿಕ್ಷಣ ಕ್ರಾಂತಿಯ ಮುಖಾಂತರ ಮಾತ್ರ ನಾವು ನಮ್ಮ ಏನ್ ಮಾಡ್ತೇವೆ ಅಂದ್ರೆ ಕಾರ್ಯದ ಮುಖಾಂತರ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು ಎಂಬಂತೆ ನಮ್ಮ ಜೀವನವನ್ನ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋತ ಹೊಂದೀವಿ. ಇಷ್ಟೆಲ್ಲ ಈ ಒಂದು ಸಾಧನೆ ಅದಲ್ಲ. ಈ ಸಾಧನೆ ಅಂತಕ್ಕಂಥದ್ದು ಕೇವಲ ನಾವು ಮನಸ್ಸು ಮಾಡಿದ್ರೆ ಮಾತ್ರ ಆಗಕ್ ಸಾಧ್ಯ ಇಲ್ಲ. ಅದಕ್ಕ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಬೆಂಬಲ ಅದು ಬಹಳ ಅಂದ್ರ ಬಹಳ ಬಹಳ ಮುಖ್ಯವಾಗಿರ್ತದೆ. ನಾವೆಲ್ಲ ಸಾಧನೆ ಮಾಡ್ಲಕ್ಕ ಈ ಊರಿನ ನಾವೇನೇ ಕಾರ್ಯಕ್ರಮ ಮಾಡ್ತೀವಿ, ನಾವೇನೇ ಒಂದು ಬೆಳಗ್ಗೆ 6:30 ಕ್ಲಾಸ್ ಮಾಡ್ತೀವಿ, 11 ಕ್ಲಾಸ್ ಮಾಡ್ತೀವಿ, ನೀವು ನಮ್ಗೆ ಹಾಸ್ಟೆಲ್ ಬೇಕ್ರ ಮಕ್ಕಳಿಗೆ ಹಂಗ ಏನ್ ಹೇಳಿದ್ರು ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ರಿ, ನಮ್ಮ ಸಾಧನೆ ಇರ್ಲಿಕ್ಕ ನಮಗ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಗೆ ಅವಕಾಶ ಮಾಡಿಕೊಟ್ರಿ. ಅದಕ್ಕ ನಿಮ್ಮ ಪಾತ್ರನು ಕೂಡ ಅತಿ ಅತಿ ಅಮೂಲ್ಯವಾಗಿರ್ತದ. ನನ್ನ ಹೃದಯಪೂರ್ವಕವಾಗಿ ನಿಮಗೆ ಜೋರಾದ ಚಪ್ಪಾಳೆ ಮುಖಾಂತರ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಪಾಲಕರೇ ಮತ್ತು ಊರಿನ ಎಲ್ಲ ಗಣ್ಯ ಮಾಡರೆ ಊರಿನ ಎಲ್ಲರಿಗೂ ಕೂಡ ಏನ್ ಮಾಡ್ತಪ್ಪ ಅಂದ್ರೆ ನಮಗ ಏನ್ ಬೆಂಬಲ ಕೊಡತ್ತಿರಲ್ಲ, ಇದೇ ರೀತಿಯಾಗಿ ನಾವು ಬೆಂಬಲವನ್ನು ಕೊಟ್ರೆ ನಮ್ಮ ಒಂದು ಜ್ಞಾನದ ಹಸು ಇನ್ನು ಹಿಂಗಿಲ್ಲ. ಏನ್ ನಮ್ಮ ಟಾರ್ಗೆಟ್ ಏನಿತ್ತು 625 625 ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಇವತ್ತು ನೀವು ಶಪಥವನ್ನ ಮಾಡ್ತೀನಿ ನಾನು. ಅದಕ್ಕೆ ನಿಮ್ಮ ಸಹಕಾರ, ನಿಮ್ ಪ್ರೀತಿ, ನಿಮ್ ಬೆಂಬಲ ಯಾವಾಗಲೂ ಕೂಡ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತೀನಿ. ಜೊತೆಗೆ ಇನ್ನೊಂದು ಮಾತನ್ನ ನಿಮಗ ನಾನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ಸ್ವಲ್ಪ ಸಲಹೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ, ಯಾರು ಅನ್ಯತಾ ಭಾವಿಸಬಾರದು. ಇವತ್ತಿನ ದಿವಸ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಹೇಗಾಗ್ತಾ ಇದೆಯಪ್ಪ ಅಂದ್ರ ಬದಲಾವಣೆ ಆದಂತೆಲ್ಲ ಗುರುವಿನ ಮೇಲೆ ಇರತಕ್ಕಂತಹ ಭಕ್ತಿ ಭಾವ, ತಂದೆ ತಾಯಿಗಳ ಮೇಲೆ ಇರತಕ್ಕಂತಹ ಭಕ್ತಿ ಭಾವ, ವಿನಯತೆ, ಸಂಸ್ಕಾರ ಸ್ವಲ್ಪ ಎಲ್ಲೋ ಹಳ್ಳಿಗಳಲ್ಲಿ ಅಲ್ಪ ಸ್ವಲ್ಪ ಉಳಿದ ನಗರ ಪಟ್ಟಣಗಳಲ್ಲಿ ಹೋದಂತೆ ಅದು ಕಡಿಮೆ ಆಗಲಕ್ಕ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತೀವಿ. ಆತ್ಮೀಯ ಪಾಲಕ ಬಂಧುಗಳೇ, ಸ್ವಲ್ಪ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮನೆ ಮೊದಲ ಪಾಠಶಾಲೆ ಜನನಿಯೇ ಮೊದಲ ಗುರು ಎಂಬಂತೆ ನಾವು ಕೂಡ ಸ್ವಲ್ಪ ಮನೆಯಲ್ಲಿ ಏನ್ ಮಾಡೋಣ ಅಂದ್ರ ದೊಡ್ಡವರ ಜೊತೆಯಲ್ಲಿ ಹೀಗೆ ಮಾತಾಡ್ಬೇಕು, ಚಿಕ್ಕವರ ಜೊತೆಯಲ್ಲಿ ಹೀಗೆ ಮಾತಾಡ್ಬೇಕು, ಇದು ಸರಿ ಮಗನೇ ಇದು ತಪ್ಪು, ಈ ರೀತಿಯಾಗಿರ್ತಕ್ಕಂಥ ಒಂದು ತಿದ್ದು ತಪ್ಪುಗಳನ್ನ ಅವರು ತಪ್ಪು ಮಾಡಿದಾಗ, ಅವರು ಮೊಬೈಲ್ ನೋಡಿದಾಗ, ಅವ್ರು ಇನ್ನು ಅನ್ಯತಾ ಏನೇನೋ ಮಾತಾಡುವಾಗ ಅದನ್ನ ನಾವು ಖುಷಿಯಾಗಿ ಪಡೆದುಕೊಂಡು ಅದನ್ನ ನಾವು ಎಂಜಾಯ್ ಮಾಡ್ತಾ ಅವ್ರು ಹುರಿದುಂಬಿಸಕ್ಕಿಂತ ಅವರಿಗೆ ಅಲ್ಲೇ ಏನ್ ಮಾಡೋಣ ದಂಡಿಸೋಣ, ಬೈಯೋಣ. ಸಾಧ್ಯವಾದಷ್ಟು ಅದನ್ನ ಮಾಡಿದಾಗ ಏನಾಗ್ತದಪ್ಪ ಅಂದ್ರ ಮಕ್ಕಳು ಅದನ್ನೇ ಏನ್ ಮಾಡ್ತಾರಪ್ಪ ಅಂದ್ರ ಮುಂದೆ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಮತ್ತೆ ಏನಾದ್ರು ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಜೊತೆಗೆ ಮತ್ತೇನಪ್ಪ ಅಂದ್ರೆ
ನೀವು ಕೂಡ ಏನ್ ಮಾಡ್ರಪ್ಪ ತಂದೆ ತಾಯಿಗಳಿಗೆ ಸಾಧ್ಯವಾದಷ್ಟು ಏನ್ ಮಾಡ್ರಪ್ಪ ಅಂದ್ರ ಗೌರವವನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ರಿ ಅಂತ ಹೇಳ್ತಾ, ಶಾಲೆಯಲ್ಲಿ ಶಿಕ್ಷಕರು ಒಂದೊಂದು ಟೈಮ್ದಾಗ ಹೊಡೆದಿರ್ತಾರೆ. ಯಾವುದೇ ರೀತಿಯಾಗಿ ಮಕ್ಕಳ ಮೇಲೆ ಶಿಕ್ಷಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇರಲ್ಲ, ಸಿಟ್ಟಂತೂ ಇರಲ್ಲ, ದ್ವೇಷ ಅಂತ ಇದೇ ಇರಲ್ಲ. ನಮ್ಮ ಉದ್ದೇಶ ಗುರಿ ಏನಾಗಿರ್ತದ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥದ್ದು ಆಗಿರ್ತದ. ಹೊಡೋರಂದ್ರ ಯಾರು ಸೋರ್ ಹೊಡೋರೇನು, ಹ್ಯಾಂಗ್ ಹೊಡೋರು ನೋಡಮ್ಮರು ನಡಿ ಬರ್ತೀನ ಅಂತಹ ವಿಚಾರಗಳನ್ನ ಸ್ವಲ್ಪ ಬದಿಗೋದೋಣ. ಹೊಡೆದಾರಂದ್ರ ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದಕ್ಕೆ ಹೊಡಿರ್ತಾರ. ಹೊಡ್ಲಿ, ಹೊಡೆದಷ್ಟು ಏನಾಗ್ತದಪ್ಪ ಅಂದ್ರ ಮತ್ತಿಷ್ಟು ಏನಾಗ್ತದಪ್ಪ ಅಂದ್ರ ಬೆಳವಣಿಗೆ ಆಗ್ತದ, ನಿಮ್ಮ ಅಭಿವೃದ್ಧಿ ಆಗ್ತದ, ನೀನು ಒಳ್ಳೆದಕ್ಕೆ ಹೊಡೆದಿರ್ತಾರ. ಇಂತಹ ವಿಚಾರಗಳನ್ನ ಅವರಲ್ಲಿ ವ್ಯಕ್ತಪಡಿಸೋಣ ಅಂತ ಹೇಳ್ತಾ, ನಾನು ಏನಾದ್ರೂ ಸ್ವಲ್ಪ ಜಾಸ್ತಿನೇ ಮಾತಾಡೋದು ಅನ್ಸತ್ತದ. ಏನಾದ್ರೂ ತಪ್ಪು ಮಾತಾಡಿದ್ದಪ್ಪ ಅಂದ್ರ ನಾ ಚಿಕ್ಕವನಿನ್ನು ಎಲ್ಲರೂ ಏನ್ ಮಾಡಿರಪ್ಪ ಅಂದ್ರೆ ಉದರದಲ್ಲಿ ಹಾಕೊಳ್ರಿ ಅಂತ ಹೇಳ್ತಾ, ಇಷ್ಟು ತಕ್ಕ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಮುಖ್ಯವಾಗಿ ಸಹನಾಭೂತಿಯ ನನ್ನ ಮಾತುಗಳನ್ನ ಆಲಿಸಿರ್ತಕ್ಕಂಥ ನನ್ನ ಎಲ್ಲ ಒಂದು ಆತ್ಮೀಯ ಬಂಧುಗಳೇ, ಪಾಲಕ ಬಂಧುಗಳೇ, ಗಣ್ಯಮಾನರೇ, ತಮಗೆಲ್ಲರಿಗೂ ಸಿರವಾಗಿ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.